ಮಾಮ ಏನ್ ಮಾಮ ಇದೆಲ್ಲ? ನೋಡ್ರಕ್ಷ, ಮರಕ್ಕೆ ಕಲ್ಲು ಎಸಿ ಅಂತ ಎಸಿಬೇಕು. ಬಿದ್ರೆ ಹಣ್ಣು, ಹೋದ್ರೆ ಒಂದು ಕಲ್ಲು. ಮಾಮ ಆ ಕಲ್ ರಿವರ್ಸ್ ಬಂದು ನಿನ್ ತಲೆ ಮೇಲೆ ಬಿದ್ರೆ ಜೀವಕ್ಕೆ ಅಪಾಯ. ರಿವರ್ಸ್ ಬಂದು ನನ್ನ ತಲೆ ಮೇಲೆ ಬೀಳಕ್ಕೆ ನಾನೇನು ಬಾಲ ಎಸಿತೀನಿ, ಕಲ್ಲು ಎಸಿತೀನಿ. ಆ ಗಿರ್ಜಾ ಅವಳ ಕ್ಯೂನಲ್ಲಿ ಬಂದು ನಿಂತು ನಮ್ಮ ಎದುರುಗಡೆ ಕೈ ಚಾಚಿ ಬೇಡ್ಕೊಂಡ್ರು. ನಮ್ಮಿಂದ ಅವಳಿಗೆ ಸಿಗೋದು ತಿರಸ್ಕಾರ. ಹಾಗೇನಲ್ಲ. ಸೂರ್ಯಣ್ಣ, ಚಂದ್ರಣ್ಣ, ಹಬ್ಬದ ದಿನ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋ ಭಾಗ್ಯ ನನಗಿಲ್ಲ. ಅದಕ್ಕೆ ಈ ರೂಪದಲ್ಲಾದ್ರೂ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ತೀನಿ. ಅದ್ಕೆ ಅದ್ಕೆ ಹೇಳುವಲ್ಲಬಾ. ಅದ್ಕೆ ಒಂದ್ ಹೇಳ್ತೀರಾ? ಹೆಣ್ಮಕ್ಳು ಮೇಕಪ್ ಹಾಕ್ತಾರಲ್ಲ, ಅದ್ರಲ್ಲಿ ಬೆಸ್ಟ್ ಮೇಕಪ್ ಯಾವ್ದು ಅಂತ ಹೇಳ್ತೀರಾ ನಂಗೆ? ವಲ್ಲಭ, ಈ ಮೇಕಪ್ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋದು ಬರೀ ಕಣ್ಕಪ್ಪು ಮತ್ತೆ ಲಿಪ್ಸ್ಟಿಕ್ ಅಷ್ಟೇ. ಏನಾಯ್ತು? ಅದ್ಕೆ ನಗೋಗ್ ಗೊತ್ತಿರೋರ್ಗೆ ಮೇಕಪ್ ಯಾಕೆ? ನಗುಗಿಂತ ಇನ್ಯಾವ ಮೇಕಪ್ ಇದೆ ಹೇಳಿ? ನಿಮ್ಗೂ ನಿಮ್ ನಗುನೇ ಅದಕ್ಕೆ ಬೆಸ್ಟ್ ಮೇಕಪ್. ಏನೋ ಹೇಳ್ತಿದ್ಯಾ ನೀನು? ಅದ್ಬಿಡು, ದರ್ಶನ ಆಯ್ತಾ? ಅದಕ್ಕೆ ಇವಾಗ ಬೇರೆ ಟಾಪಿಕ್ ಎತ್ಬೇಡಿ. ನಾನು ಬೆಳಿಗ್ಗೆಯಿಂದನೂ ನೋಡ್ತಾನೆ ಇದ್ದೀನಿ, ಏನೋ ಸರಿ ಇಲ್ಲ ನಿಮ್ಮಲ್ಲಿ. ಯಾಕೆಂದ್ರೆ ನೀವಿರೋ ಸಿಚುವೇಶನ್ ಅಲ್ಲಿ ನಮ್ಮಮ್ಮನೂ ಇದ್ರು. ಅದೇನು ಅಂತ ನಾನು ಕೇಳಕ್ ಹೋಗಲ್ಲ. ಆದ್ರೆ ನಿಮ್ಗೆ ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ನಾನು ನಿಮ್ಮ ಮೈದ್ನಾನೋ ತಮ್ಮನೋ ಏನಾದ್ರೂ ಒಂದು ಅನ್ಕೊಳ್ಳಿ, ನನ್ನ ಹತ್ರ ಹೇಳ್ಕೊಳ್ಳಿ. ಸೀತೆ ತರ ಇರೋ ನಿಮ್ಗೆ ರಕ್ಷಣೆ ರೇಖೆ ಎಳೆಯೋ ಲಕ್ಷ್ಮಣನು ನಾನೇ. ಎಲ್ಲಾ ಕಷ್ಟನು ದೂರ ಮಾಡಿ ಭರವಸೆ ತುಂಬೋ ಹನುಮಂತನು ನಾನೇ. ತುಂಬಾ ಜಾಸ್ತಿ ಎಮೋಷನಲ್ ಆಗ್ಬಿಟ್ಟೆ ಅಂತ ಅನ್ಸುತ್ತೆ. ಮೈನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನೋ ಇದು? ಓಪನ್ ಮಾಡಿ ನೋಡಿ. ಅದಕ್ಕೆ ಬಳೆ? ರಕ್ಷನ್ಗೆ ಮತ್ತೆ ಧನ್ಯಕ್ಕಂಗೆ ತರೋವಾಗ ನಿಮ್ಗೂ ತಂದೆ. ಅಣ್ಣ ತಮ್ಮ ಅಕ್ಕ ತಂಗಿರ್ ಹಬ್ಬ, ಉಡುಗೊರೆ ಕೊಡದೇರೆ ಹೇಗೆ? ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿಲ್ಲ ಅಂದ್ರೆ ಬೈಕೋಬೇಡಿ. ಬಾಯ್. ಥ್ಯಾಂಕ್ಸ್ ವಲ್ಲಭ. ನಿನ್ನ ಈ ಪ್ರೀತಿಗೆ ನಾನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಏನು ಹೇಳ್ಕೊಳ್ಳಿಲ್ಲ ಅಂದ್ರೂ ನನ್ನ ನೋವು ನಿನಗೆ ಅರ್ಥ ಆಯ್ತಲ್ಲ. ನಿನ್ನ ಅಕ್ಕ ತಂಗಿರ ಜೊತೆಗೆ ನನ್ನೂ ನೆನ್ಸ್ಕೊಂಡು ಈ ಉಡುಗೊರೆ ತಂದಿದ್ಯಲ್ಲ, ಥ್ಯಾಂಕ್ ಯು. ಆದ್ರೂ ನನ್ನ ಮನ್ಸಿಗೆ ಸಮಾಧಾನ ಆಗಿಲ್ಲ. ಕೇಶವ ಬಂದು ನನಗೇನಾಗಿದೆ ಅಂತ ಕೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ. ಅತ್ಗೆಮ್ಮ ಅಂತ ಬಾಯಿ ತುಂಬ ಕರೆದ ನನ್ನ ಮೈನ. ಅವನೀಗ ತಮ್ಮನ ಥರ ಅಲ್ಲ, ಮಗನ ಥರ ಹತ್ರ ಆದ. ಮಾಮ ಪ್ರಸಾದ ತುಂಬಾ ಚೆನ್ನಾಗಿದೆ. ನಂತರನೇ ನಾನೊಂಥರ ಚಂದ ಅಲ್ಲ. ಹಲೋ, ಪ್ರಸಾದ ತುಂಬಾ ಚೆನ್ನಾಗಿದೆ, ಹೋಗಿ ಇಸ್ಕೊಂಬಂದು ಕೊಡ್ಲಾ? ಬೇಡ. ದೇವಸ್ಥಾನದಲ್ಲಿ ಹಂಗೆಲ್ಲ ಕೋಪ ಮಾಡ್ಕೋಬಾರ್ದು. ಒಂದ್ ಕೆಲಸ ಮಾಡಿ, ನಾನು ಹಾಕ್ಬಿಡ್ತೀನಿ. ಬಾಯ್. ಇಡಿಯಟ್.
ತಿನ್ನ ಯೋಗ ಇಲ್ಲ. ಏನ್ ಮಾಮ ನಿನ್ನ ಅವಸ್ಥೆ? ಪ್ರಸಾದ ತಿನ್ನಕ್ಕೂ ಪಡ್ಕೊಂಡ್ ಬಂದಿರ್ಬೇಕಣಮ್ಮ. ಅಮ್ಮ, ಈ ಹೆಣ್ಣು ಹೊನ್ನು ಮಣ್ಣು ಇದನ್ನೆಲ್ಲ ನಾವು ಹುಡ್ಕೊಂಡು ಹೋಗ್ಬಾರ್ದು. ಅದಾಗದೆ ನಮ್ ಹಿಂದೆ ಬರ್ಬೇಕು, ಆಗ್ಲೇ ಚಂದ. ಹಂಗ ಅನ್ಕೊಂಡ್ ಕೂತ್ರೆ ವಯಸ್ಸು ಒದ್ಕೊಂಡು ಹೋಗಿರ್ತದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ದೇವಸ್ಥಾನ ಏನಕ್ಕೆ ಪ್ರದಕ್ಷಿಣೆ ಆಗ್ತಾ ಇದೀರಿ? ಹರಕೆ ಕಟ್ಕೊಂಡಿದ್ದೀನಿ, ಹರಕೆನ ಏನಂತ ಕಟ್ಕೊಂಡಿದ್ದೀರಿ? ಬೇಗ ಮದ್ವೆ ಆಗ್ಲಿ ಅಂತ. ನೋಡಿ, ನನಗೂ ಆ ಹರಕೆ ಏನಂತ ಹೇಳಿ ನಾನು ಕಟ್ಕೋತೀನಿ. ಹೇಳಕ್ಕಾಗಲ್ಲ, ದೇವ್ರು ಅಸ್ತು ಅಂದ್ಬಿಟ್ರೆ ಗಂಡು ನಿಮ್ಗೆ ಇಲ್ಲೇ ಸಿಕ್ಬಿಡ್ಬೋದು. ಯಾರು? ನಾನೇ. ಅದಕ್ಕೆ ಅವ್ರು ಒಪ್ಕೋಬೇಕಲ್ಲ. ಯಾರು? ನನ್ ಗಂಡ. ಗಂಡ ಅಂತಿದ್ದೀರಾ, ಮತ್ತೆ ಮದ್ವೆ ಆಗ್ಬೇಕು ಅಂತ ಪ್ರದಕ್ಷಿಣೆ ಆಗ್ತಾ ಇದ್ದೀರಾ? ಮದ್ವೆ ನನ್ಗಲ್ಲ, ನನ್ ತಂಗಿಗಾಗ್ಬೇಕು. ಅಲ್ಲ, ನಿಮ್ ತಂಗಿ. ಮಾಮ ಮಾಮ ಏನ್ ಮಾಮ ಇದೆಲ್ಲ? ನೋಡ್ರಕ್ಷ, ಮರಕ್ಕೆ ಕಲ್ಲು ಎಸಿ ಅಂತ ಎಸಿಬೇಕು. ಬಿದ್ರೆ ಹಣ್ಣು, ಹೋದ್ರೆ ಒಂದು ಕಲ್ಲು. ಮಾಮ ಆ ಕಲ್ ರಿವರ್ಸ್ ಬಂದು ನಿನ್ ತಲೆ ಮೇಲೆ ಬಿದ್ರೆ ಜೀವಕ್ಕೆ ಅಪಾಯ. ರಿವರ್ಸ್ ಬಂದು ನನ್ನ ತಲೆ ಮೇಲೆ ಬೀಳಕ್ಕೆ ನಾನೇನು ಬಾಲ ಎಸಿತೀನಿ, ಕಲ್ಲು ಎಸಿತೀನಿ. ನಾನು ಬಾವನ್ನ ಈ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟೇಶ್ವರ ಟೆಂಪಲ್ಗೆ ಯಾಕೆ ಹೇಳಿ ಕರ್ಕೊಂಬರೋದು? ಎಲ್ಲಾ ದೇವ್ರಿಗೂ ಇಬ್ಬೊಬ್ರು ಹೆಂಡ್ತಿರು, ನನಗೂ ಹಂಗೆ ಸಿಗ್ಲಿ ಅಂತ. ಇಬ್ಬಿಬ್ರು ಹೆಂಡ್ತೀರ? ಅದೇ ಏಯ್, ಶುದ್ಧ ತಲಾರಟೆ ನೀನು. ದೇವಸ್ಥಾನಕ್ಕೆ ಬಂದಿದ್ಯಾ ಕಣೋ, ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊ, ಒಳ್ಳೆ ಸುಂದರಿ ಸಿಗ್ಬೋದು. ಆಯ್ತು ಬಾಬಾ, ಥ್ಯಾಂಕ್ ಯು ಬಾಬಾ. ಬಾಬಾ, ಆ ಸುಂದರಿ ಅಂದ ತಕ್ಷಣ ನೆನಪಾಯ್ತು, ನೀವು ನಿಮ್ಮಲ್ಲಿ ಒಂದು ಮಾತು ಬಾಬಾ, ದೇವ್ರ ಹತ್ರ ನೀವು ನಿಮ್ ತರನೇ ನನಗೆ ಒಂದು ಬೆಳ್ಳಿಗಿರ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊಳ್ಳಿ. ಶುದ್ಧ ಅಧಿಕ ಪ್ರಸಂಗಿ. ಅಪ್ಪ, ಪ್ರಸಾದ ತಗೊಳ್ಳಿ. ಬೇಡ. ಎಲ್ಲಿ ವಲ್ಲಭ ಕೇಶವ ಯಾರು ಕಾಣ್ತಾ ಇಲ್ಲ? ಅಪ್ಪ, ಅದು ಕೇಶವ ನಾಗರಕಟ್ಟೆ ಹತ್ರ ಇದ್ದ, ವಲ್ಲಭ ಇಲ್ಲೇ ಎಲ್ಲೋ ಇರ್ತಾನೆ. ಯಾಕಪ್ಪ? ಗಿರ್ಜೆ ಇಲ್ಲಿ. ಅಮ್ಮ ಮೋಸ್ಟ್ಲಿ ದೇವಸ್ಥಾನದ ಒಳಗಿರ್ಬೇಕು. ಭಾವ, ನಾನು ಕರ್ಕೊಂಬರಲ್ಲ? ಯಾಕೆ? ಇನ್ನು ನಾ ಹುಡುಗಿ ಜೊತೆ ಮಾತಾಡಕ? ತಮಾಷೆ ಮಾಧವ, ಹೇಳು ರಕ್ಷ ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಭಾವಂಗೆ. ಅಲ್ಲ ಮಾವ, ನೀನು ಮೊದಲನೇ ಹುಡುಗಿ ಹತ್ರ ಮಾತಾಡಿದ ತಮಾಷೆ ಅನ್ಕೋಬೇಕಾ ಅಥವಾ ಎರಡನೇ ಹುಡುಗಿ ಹತ್ರ ಮಾತಾಡಿದ ತಮಾಷೆ ಅನ್ಕೋಬೇಕಾ? ಮಾಧವ ಪೂರ್ತಿ ಹಾಕ್ಬಿಟ್ಬಿಟ್ಟ ಭಾವಂಗೆ. ಈ ತಲಾರಟೆ, ಮನೆಗ್ ಬಾ, ನಿಂಗಿದೆ. ನಾನೇ ಗಿರ್ಜನ್ ಎಲ್ಲಿದ್ದಾಳೆ ನೋಡ್ತೀನಿ, ನೀವು ಬೇಗ ಬನ್ನಿ. ಅಲ್ಲ ಕಣ್ರು, ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿದ ಮಕ್ಕಳು ಅಂತ ಅನ್ಕೊಂಡ್ರೆ ನನ್ನನ್ನು ಎತ್ತಿ ಹಾಕ್ತಾ ಇದಿರಲ್ಲ. ಬನ್ನಿ, ನಿಮ್ಮನ್ನ ಎತ್ತಿ ಆಡ್ಸಕ್ ಹೋಗ್ಬಿಟ್ಟು ಎತ್ತಿ ಹಾಕ್ಬಿಡ್ತೀನಿ. ಈ ಬಾಗಿನ ಅಲ್ಲಿ ಅಣ್ಣಂದಿರ್ ಕೊಡ್ತಾ ಇರೋ ಬಾಗಿನ ತರನೇ ಇದೆ. ಗಿರ್ಜಾ, 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 ನೀನ್ ಇಲ್ಲಿದ್ಯಾ? ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ. ಅದು ಪ್ರದಕ್ಷಿಣೆ ಹಾಕೋಣ ಅಂತ ಬಂದಿದ್ದೀರಿ. ಓ, ಹೌದಾ? ಹೇಳ್ಬಿಟ್ಟು ಹೋಗೋದಲ್ವಾ? ಗಿರ್ಜಾ, ಯಾಕೆ ಕಣ್ ಕೆಂಪಾಗಿದೆ? ಕಣ್ಣ ಏನಿಲ್ವಲ್ಲ, ಅದು ತುಂಬಾ ಧೂಳಿದೆಯಲ್ಲ ರೀ, ಅದಕ್ಕೆ ಕಣ್ ಕೆಂಪಾಗಿದೆ ಅನ್ಸುತ್ತೆ. ಸುಳ್ಳು ಹೇಳ್ಬೇಡ ಗಿರ್ಜಾ, ಏನಾಯ್ತು? ಅಯ್ಯೋ, ನಿಜವಾಗ್ಲೂ ಏನೂ ಆಗಿಲ್ಲ, ಧೂಳ್ ಜಾಸ್ತಿ ಇದೆಯಲ್ಲ ಅದಕ್ಕೆ. ಏನಿಲ್ಲ ಬಿಡಿ. ಸರಿ, ವಲ್ಲಭ ಕೇಶವ ಎಲ್ಲಿ ಕಾಣಿಸ್ತಾ ಇಲ್ಲ? ಒಬ್ಬೊಬ್ರು ನನ್ ಕಡೆ ಇರ್ತಾರೆ, ಈಗ ಹೋಗಿ ನೋಡ್ಬೇಕು. ತಡ ಆಯ್ತಲ್ವಾ, ಮನೆಗೆ ಹೋಗ್ಬೇಕು. ಎಲ್ರನ್ನು ಕರಿ, ಬೇಗ ಬಾ. ಗಿರ್ಜಾ, ಮತ್ತೇನು ಯೋಚನೆ ಮಾಡ್ತಾ ಇದ್ದಿ? ಬಾ ಬಾ ಬಾ, ಮನೆಗೆ ಹೋಗೋಣ ಬಾ.
ಅತ್ತೆ ಮೊದ್ಲೇ ಕಾಲ್ ನೋವು ನಿಮ್ಗೆ, ಸುಮ್ನೆ ಕೂತ್ಕೊಳ್ತೀರಾ? ಇಲ್ಲ, ದೇವಸ್ಥಾನದಲ್ಲಿ ನೋಡಿದ್ರು ಅಲ್ಲೂ ಓಡಾಡ್ತಾನೆ ಇರ್ತೀರಾ, ಅದಕ್ಕೆ ನಿಮ್ಗೆ ಕಾಲ್ ನೋವು ಬಂದಿರೋದು. ಅಲ್ಲ, ಸ್ಥಾವರ ಕಳಿವು ಉಂಟು, ಜಂಗಮ ಕಳಿವಿಲ್ಲ ಅಂತ ಕೇಳಿದಿ ತಾನೆ. ಕುಂತಲ್ಲೇ ಕೂತ್ರೆ ಮುಪ್ಪು ಕಾಡುತ್ತೆ ಕಣೆ. ನನ್ಗೇನ್ ಗೊತ್ತಾ, ಕೂಚಾಕಲ್ಲೇ ಕೂತ್ಕೊಂಡ್ರೆ ಕಾಲ್ ನೋವು, ಸೊಂಟ ನೋವು ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಓಡಾಡ್ತೀನಿ ಕಣೆ. ಹೌದೌದು, ಏನಾದ್ರೂ ಹೇಳಿದ್ರೆ ಹೀಗೇನಾದ್ರೂ ಒಂದ್ ಹೇಳ್ತೀರಾ. ಅಮ್ಮು ನಿಮಗ್ ಬೈದಿದ್ದು ಸರಿಯಾಗೇ ಇದೆ ಬಿಡಿ. ಮೈರಾವಣ ಮನೆಯಲ್ಲಿ ಇಲ್ದೇ ಇರೋ ವಾಸನೆ ಅಂತೂ ಬರ್ತಾ ಇದೆ. ಇದು ಬಿಟ್ರೆ ಓಹೋ, ಪಾರ್ವತಮ್ಮ ಅವರಿಗೆ ಏನಾಯ್ತು? ಕಾಲ್ ನೋವ? ಅಲ್ಲ, ಇವಾಗ್ಲೂ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ. ಇನ್ನು ನನ್ನ ಮದ್ವೆ ಮಾಡ್ಬೇಕು, ಮದ್ವೆಲಿ ಪಟ 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 ಅಂತ ನೀವು ಓಡಿಡ್ತಿರ್ಬೇಕು, ಕಾಲ್ ನೋವು ಅಂತ ಇವಾಗ್ಲೇ ಕುತ್ಕೊಂಡ್ಬಿಟ್ರೆ ಹೆಂಗೆ? ಈ ಮನೆಯಲ್ಲಂತೂ ನನಗೆ ಸುಂದ್ರ ಬಂದ್ರ ತಿಂದ್ರ ಅಂತ ಕೇಳೋರಿಲ್ಲ ಹೇಳೋರಿಲ್ಲ, ಅದಕ್ಕೆ ಬಂದ್ಬಿಟ್ರೆ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮೈರಾವಣ ನನ್ಗೆ ಕನ್ಯೆ ಇದ್ರು ಪರವಾಗಿಲ್ಲ, ಹಂಗಂತ ನಮ್ಮ ಬಾವ ಸುಮ್ಮನಿದ್ದಾರೆ ಅನ್ಕೊಂಡಿದೀಯಾ? ಅವ್ರ ಮಗ ಮಾಧವನ್ ಜೊತೆಗೆ ನನಗೂ ಹುಡುಗಿ ನೋಡ್ತಾ ಇದಾರೆ. ನಾನು ಬಾವಂಗ್ ಚಿಟ್ಟಾಗಿ ಹೇಳ್ಬಿಟ್ಟಿದೀನಿ, ನೋಡಿ ಬಾವ, ನನಗೆ ನಿಂತರ ಬೆಳ್ಳಗಿರೋ ಹುಡುಗಿನೇ ಬೇಕು ಅಂತ. ಹೌದಾ? ತುಂಬಾ ಸಂತೋಷ ಕಣೋ ಸುಂದ್ರ. ಹುಡುಗಿ ಸಿಗ್ಲಿ ಇನ್ನೂ ಸಂತೋಷ ಆಗುತ್ತೆ ನಿಮ್ಗೆ. ಅಮ್ಮನ್ಗೆ ತುಂಬ ಕಾಲು ನೋವು ಇದೆಯಾ? ಹೂಣ, ತುಂಬ ನೋವು ಅಂತ ಇದ್ಲು, ನೋಡೋಕ್ಕಾಗ್ತಾ ಇಲ್ಲ. ಅಮ್ಮ ಯಾಕೋ ಬೇಡ್ದಿರೋ ವಿಷಯಕ್ಕೆ ತುಂಬ ಕೊರಗ್ತಾ ಇದ್ದಾರೆ. ಹೌದು ಅಣ್ಣ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದೇನೋ ಹೇಳ್ತಾ ಇದ್ದಲ್ಲ, ನಾಟಿ ವೈದ್ಯರಿದ್ದಾರೆ, ಕಾಲು ನೋವಿಗೆ ಒಳ್ಳೆ ಔಷಧಿ ಕೊಡ್ತಾರೆ ಅಂತ. ನಾವು ಅಲ್ಲಿ ಕರ್ಕೊಂಡೋಗಿ ಯಾಕೆ ತೋರಿಸ್ಬಾರ್ದು? ಹೌದು ಅಣ್ಣ, ಒಳ್ಳೆ ಐಡಿಯಾ. ಮೊದಲೇ ಎಲ್ಲದಕ್ಕೂ ನಮ್ಮನ್ನು ದ್ವೇಷಿಸ್ತಾರೆ, ಈಗಲೂ ಅವ್ರನ್ನ ವಿಚಾರಿಸ್ಕೊಳ್ಳಿಲ್ಲ ಅಂದರೆ ತುಂಬ ಕೊರಗ್ಬಿಡ್ತಾರಣ್ಣ. ನಡಿ ವಿಚಾರಿಸೋಣ. ಅದಕ್ಕಮ್ಮ, ಅಣ್ಣಂದ್ರು ಮನೇಲಿ ಇಲ್ಲ ಅಲ್ಲ, ನಮ್ಮ ಮೈರಾವಣ ಮನೇಲಿ ಇಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕರೆಕ್ಟ್ ಟೈಮ್ ನೋಡ್ಕೊಂಡು ನಾನು ಬಂದಿದ್ದೀನಿ. ಅಮ್ಮ, ನಾಗರ ಪಂಚಮಿ ಪ್ರಯುಕ್ತ ಅಕ್ಕ ನನಗೆ ಹಾಲು ಹಾಕಿ ಬೆನ್ನೆಲ್ಲ ಮಸಾಜ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ನೀನು ನಾನು ಚಿಕ್ಕವನಿದ್ದಾಗಿದ್ದ ಹಂಗೆ ಮಸಾಜ್ ಮಾಡ್ಬಿಟ್ಟಿದ್ರಿ, ನಾನು ನಮ್ಮ ಮನೆದ್ರ ಥರ ದಷ್ಟು ಮುಷ್ಟೋಗಿ ಆಗ್ತಿದ್ದೆ. ಅದು ಬಿಟ್ಬಿಟ್ಟು ನನಗೆ ಸರಿಯಾಗಿ ಮಾಡಿಲ್ಲ ನೋಡಿ, ಇಷ್ಟೇ ಇಟ್ಟು ಆಗ್ಬಿಟ್ಟಿದ್ದೀನಿ. ಸರಿ, ನಿಜ ಖುಷಿಯಾಗಿದ್ದಾಳ? ಖುಷಿಯಾಗಿದ್ದಾಳ, ಅದ್ಭುತವಾಗಿದ್ದಾಳೆ. ಅಣ್ಣಂದ್ರಿಗೆ ದೇಹ ಮಾತ್ರ ಬೆಳೆದಿದೆ, ಬುದ್ಧಿನೇ ಬೆಳೆದಿಲ್ಲ. ಅಲ್ಲ, 30 ವರ್ಷ ಆಯ್ತು, ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ ಅವ್ರಿಗೆ?